ಪ್ರಸಂಗಿಗಳು 12ನೇ ಅಧ್ಯಾಯ 11ರಿಂದ 14ರವರೆಗೆ. ಜ್ಞಾನಿಗಳ ಮಾತುಗಳು, ನೀರುಗೋಲುಗಳು, ಮುಂಗಾರ ವಾಕ್ಯಗಳು, ಬಿಗಿಯಾಗಿ ಬಡಿದ ಮಳೆಗಳು ಒಬ್ಬನೇ ಕರ್ತನಿಂದ ಬಡಿದಿವೆ ಕಂಡ. ಇದಲ್ಲದೆ ಉಳಿದೆಲ್ಲವುಗಳು ಎಚ್ಚರದಿಂದಿರು. ಬಹು ಗ್ರಂಥಗಳ ರಚನೆ ಮಿತಿಯಿಲ್ಲ. ಅತಿ ವ್ಯಾಸಂಗವು ದೇಹಕ್ಕೆ ಆಯಾಸ, ವಿಷಯವೇ ತಿಳಿಸು. ಎಲ್ಲವೂ ಕೇಳಿ ಮುಗಿಯಿತು. ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು ಕೈಗೊಳ್ಳು. ಮನುಷ್ಯರೆಲ್ಲರ ಕರ್ತವ್ಯವೂ ಇದೆ, ಒಳ್ಳೆಯದಾಗಲಿ ಕೆಟ್ಟದಾಗಲಿ ಸಕಲ ರಹಸ್ಯ ಸಂಗತಿಗಳನ್ನು ವಿಮರ್ಶಿಸುವ ನ್ಯಾಯ ವಿಚಾರಣೆಗೆ ದೇವರು ಪ್ರತಿಯೊಂದು ಕಾರ್ಯವನ್ನು ಗುರಿ ಮಾಡುವನು ಎಂಬುದು ದೇವರ ವಾಕ್ಯ. ಯಾಕೋಬನೇ ಬರೆದ ಪತ್ರಿಕೆ 3ನೇ ಅಧ್ಯಾಯ ವಚನ 14ರಿಂದ 17ರವರೆಗೆ. ನಿಜವಾದ ಜ್ಞಾನದ ಲಕ್ಷಣಗಳು. ಆದರೆ ತೀಕ್ಷ್ಣವಾದ ಮತ್ಸರವೂ ಪಕ್ಷಭೇದವೂ ನಿಮ್ಮ ಹೃದಯದೊಳಗೆ ಇರುವಲ್ಲಿ ನೀವು ಸತ್ಯಕ್ಕೆ ವಿರೋಧವಾಗಿ ಸುಳ್ಳಾಡಿ ಹೊಗಳಿಕೊಳ್ಳಬೇಡಿರಿ. ಅದು ಮೇಲಾಣಿಂದ ಬಂದ ಜ್ಞಾನವಲ್ಲ, ಅದು ಭೂ ಸಂಬಂಧವಾದದ್ದು, ಪ್ರಾಕೃತ ಭಾವವಾದದ್ದು, ದೆವ್ವಗಳಿಗೆ ಸಂಬಂಧಪಟ್ಟದ್ದು. ಮತ್ಸರವು ಪಕ್ಷಭೇದವು ಇರುವ ಕಡೆ ಗಲಿಬಿಲಿಯು ಸಕಲ ವಿಧವಾದ ನೀಚ ಕೃತ್ಯಗಳು ಇರುವವು. ಆದರೆ ಮೇಲಾಣಿಂದ ಬರುವ ಜ್ಞಾನವು ಮೊದಲು ಪರಿಶುದ್ಧವಾದದ್ದು, ಆಮೇಲೆ ಸಮಾಧಾನಕರವಾದದ್ದು, ವಿನಯವುಳ್ಳದ್ದು, ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು, ಕರುಣೆ ಮುಂತಾದ ಒಳ್ಳೆ ಫಲಗಳಿಂದ ತುಂಬಿರುವಂಥದ್ದು ಆಗಿದೆ. ಆದರೆ ಚಂಚಲವೂ ಕಪಟವೂ ಇಲ್ಲ ಎಂಬುದು ದೇವರ ವಾಕ್ಯ.